ಮಸೀದಿ ದೇಗುಲ ಮಂಟಪದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆಗೆ ಬ್ರೇಕ್ ಹಾಕುವುದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಬೆಂಗಳೂರಿನಲ್ಲಿ ಎಸ್ಐಆರ್ಗೆ ಜಿಬಿಎ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಕೇಂದ್ರ ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡುವಂತೆ ಸೂಚನೆ ನೀಡಿದೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಅರ್ಜಿಯನ್ನ ಪಡಿಬೇಕು, ಮಾಹಿತಿಯನ್ನ ಸಂಗ್ರಹಿಸಬೇಕು. ಮತದಾರರು ಇಲ್ಲದೇ ಇದ್ರೆ ವಿಡಿಯೋ ಫೋಟೋ ಸಹಿತ ಮಹಜರನ್ನ ಮಾಡುವಂತೆ ಬಿಎಲ್ಒಗಳಿಗೆ ಸೂಚನೆ ನೀಡಲಾಗಿದೆ. ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇದ್ರಿ ಬಿಎಲ್ಒಗಳು ಯಾವ ರೀತಿ ಮಾಡ್ತಿದ್ದಾರೆ, ಏನು ಎತ್ತ ಅಂತ. ಇಡೀ ರಾಜ್ಯದಾದ್ಯಂತ ಹಲವು ಕಡೆ ಹಲವು ರೀತಿಯ ಘಟನೆಗಳು ನಡೆದೋದ್ವು. ಸಾಮೂಹಿಕವಾಗಿ ಅರ್ಜಿಯನ್ನ ಕೊಡೋದು, ಧಾರ್ಮಿಕ ಕೇಂದ್ರಗಳಲ್ಲಿ ಅರ್ಜಿಯನ್ನ ಕೊಡೋದು, ಮಕ್ಕಳನ್ನ ಬಳಸಿಕೊಳ್ಳೋದು ಎಸ್ಐಆರ್ ಸಮೀಕ್ಷೆ ಮಾಡೋದಕ್ಕೆ, ಇವೆಲ್ಲವೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇರುವಾಗಲೇ ಈಗ ಸದ್ಯಕ್ಕೆ ಎಸ್ಐಆರ್ಗೆ ಜಿಬಿಎ ವ್ಯಾಪ್ತಿಯಲ್ಲಿ ಹೊಸ ಮಾರ್ಗಸೂಚಿ ಅದು ಏನ್ ಹೇಳುತ್ತೆ ನೋಡ್ತಾ ಹೋಗಿ. ಏನೇನು ಹೊಸ ಗೈಡ್ಲೈನ್ಸ್ ಅನ್ನೋದನ್ನ ನೋಡ್ತಾ ಹೋದ್ರೆ, ಸ್ಥಳಾಂತರಗೊಂಡಂತ ಮತದಾರರಿಗೆ ಫಾರಂ ನಂಬರ್ 6, ಫಾರಂ ನಂಬರ್ 6 ಅನ್ನ ವಿತರಿಸುವಂತಹದ್ದು. ಪ್ರಸ್ತುತ ವಾಸ ಇರುವಂತಹ ಮತದಾರರ ಪಟ್ಟಿಗೆ ಸೇರ್ಪಡೆಗೆ ಅವಕಾಶ ಇದೆ. ಮನೆಯಲ್ಲಿ ಜನ ಸಿಗದೇ ಇದ್ರೆ ವಿಡಿಯೋ ಮಹಜರ್ ಮಾಡಬೇಕು. ನೀವು ಒಂದು ಮನೆ ಹೋಗಿರ್ತೀರಿ, ಈಗ ಆಕ್ಚುಲಿ ನಿಯಮಗಳೇನು ಹೇಳುತ್ತೆ ಅಂದ್ರೆ, ಒಂದು ತಿಂಗಳಲ್ಲಿ ಅಂದ್ರೆ ಜುಲೈ 29ಕ್ಕೆ ಇದು ಮುಗಿಯುತ್ತೆ, ಜೂನ್ 30ರಿಂದ ಆರಂಭ ಆಗಿದೆ. ಈ ಅವಧಿಯಲ್ಲಿ 3 ಸಾರಿ ಮನೆಗೆ ಹೋಗ್ಬೇಕು. 3 ಸಾರಿ ಸಿಗ್ಲಿಲ್ಲ ಅಂತಂದ್ರೆ ವಿಡಿಯೋ ಮಹಜರ್ ಮಾಡಬೇಕು. ಈಗ ಹೊಸ ಗೈಡ್ಲೈನ್ಸ್, ವಿಡಿಯೋ ಫೋಟೋ ಮಾಡಿ ಮಹಜರ್ ದಾಖಲಾತಿ ಕಡ್ಡಾಯ. ಬಿಎಲ್ಎ ಜೊತೆ ಸಭೆ ಮಾಡಿ ಕಡ್ಡಾಯವಾಗಿ ನಡವಳಿಯನ್ನ ಸಿದ್ಧಪಡಿಸಿ ಸಲ್ಲಿಸಬೇಕು. ಈ ವಿಡಿಯೋ ಫೋಟೋನ ಅಧಿಕೃತ ಆಪ್ಗೆ ಬಿಎಲ್ಒಗಳು ಅಪ್ ಮಾಡಬೇಕು. ಮರಣ ಹೊಂದಿದ ಅಥವಾ ಮತದಾರ ಅನುಪಸ್ಥಿತಿಯ ಪರಿಶೀಲನೆಯನ್ನ ಕೂಡ ಮಾಡಬೇಕಾಗತ್ತೆ. ಇಂತಹ ಪ್ರಕರಣಗಳು ಕಂಡು ಬಂದರೆ ಬಿಎಲ್ಎ ಗಮನಕ್ಕೆ ತರಬೇಕು. ಮುಂದಿನ 3 ದಿನಗಳಲ್ಲಿ ಎಸ್ಐಆರ್ ಅರ್ಜಿ ಪೂರ್ವಭಾವಿ ವಿತರಿಸುವುದಕ್ಕೆ ತಾಕೀತು ಮಾಡುವಂತ ಕೆಲಸ ಆಗುತ್ತೆ. ಅಂದ್ರೆ ಈ ರೀತಿಯ ನಿಯಮಾವಳಿಗಳ ಪ್ರಕಾರ ಇನ್ನ ಎಸ್ಐಆರ್ ಪರಿಷ್ಕರಣೆ ಆಗಬೇಕು, ಮನೆ ಮನೆಗೆ ಹೋಗಲೇಬೇಕು ಅನ್ನುವಂಥದ್ದು ಕಡ್ಡಾಯ.